मा विद्विषावहै। ॐ शान्तिः शान्तिः शान्तिः। ॐ सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। लोकाः समस्ताः सुखिनो भवन्तु, लोकाः समस्ताः सुखिनो भवन्तु, समस्तसन्मङ्गलानि भवन्तु। ॐ तत्सत् ॐ तत्सत्। ॐ पूर्णमदः पूर्णमिदं पूर्णात् पूर्णमुदच्यते, पूर्णस्य पूर्णमादाय पूर्णमेवावशिष्यते। ॐ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಆಫ್ ಮಾಡಬೇಡಿ, ಆಫ್ ಮಾಡಬೇಡಿ. ರನ್ ಆಗ್ತಿದೆ, ರನ್ ಆಗ್ತಿದೆ. ಸರಿ ಸರ್. ನಮಸ್ಕಾರ ನಮಸ್ಕಾರ. ಇವತ್ತು ಭಾನುವಾರದ ಚಿಂತನ. ನಿಮ್ಮ ಹಿಡಿಯೋದು ಬೇಡವಾ? ನಿಮ್ಮನ್ನ ಎಲ್ಲರದು ಕವರ್ ಮಾಡಿದ್ದೀರಿ, ಆಮೇಲೆ ಮಾಡಿ ಅವ್ರು ರೌಂಡ್ ಇವತ್ತು. ಹೋದ ವಾರ ನಾನು ಕಳೆದ ವಾರ ಮಾತಾಡಿದ್ದು ಎಲ್ಲ ಫಸ್ಟ್ ನಾನು ಕೊಟ್ಟಿದ್ದು ಚೂರು ತೋರಿಸಿ, ಆಮೇಲೆ ಕಳೆದ ವಾರ ನಾನು ಮಾತಾಡಿದ್ದ ವಿಷಯ ಮನಃಶಾಸ್ತ್ರ ಮತ್ತು ಮೆದುಳು. ಈಗ ಬೇರೆಯವ್ರು ಕವರ್ ಮಾಡಿ ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಈ ಮನಃಶಾಸ್ತ್ರದಲ್ಲಿ ಮನಸ್ಸು ಅನ್ನೋದು ಎಲ್ಲಿದೆ ಅಂತಂತಂದರೆ, ಎಲ್ಲ ಬ್ರೈನಿನ ಎಲ್ಲ ಪಾರ್ಟಲ್ಲಿ ಇರೋದಿಲ್ಲ ಮನಸ್ಸು. ಇದು ಆಜ್ಞಾಚಕ್ರದಲ್ಲಿರುತ್ತೆ. ಅದನ್ನು ಥರ್ಡ್ ಐ ಅಂತ ಕರಿತೀವಿ ಯೋಗದಲ್ಲಿ, ಅದನ್ನು ಜ್ಞಾನಚಕ್ಷಸ್ಸು ಅಂತ ಕರಿತೀವಿ, ಅದನ್ನು ಪಿಟ್ಯೂಟ್ರಿ ಅಂತ ಗ್ಲ್ಯಾಂಡ್ ಅಂತೀವಿ. ಪಿಟ್ಯೂಟ್ರಿ ಗ್ಲ್ಯಾಂಡು ಎಷ್ಟಿರುತ್ತೆ ಅಂತಂದ್ರೆ ಒಂದು ಕಡಲೆಕಾಳಷ್ಟು. ಇದು ಮಾಸ್ಟರ್ ಬ್ರೈನ್, ಇದು ಹೋಲು ಎಂಡೋಕ್ರೈನ್, ದೇಹದ ಎಲ್ಲ ಹಾರ್ಮೋನ್ಸ್ಗಳನ್ನು ಇದು ಮಾಡೋದು ಇದೆಯಾ. ಇದು ಎಷ್ಟು ವಿಚಿತ್ರ ಅಂತಂತಂದರೆ ಬ್ರೈನ್ ಕಂಟ್ರೋಲ್ ಮಾಡೋದೇ ಇದು. ಇವಾಗ ಬೆಳಗ್ಗೆ ರಾತ್ರಿ 6 ಸೆನ್ಸ್ ಡೆವಲಪ್ ಆಗುತ್ತೆ. ರಾತ್ರಿ ಹೊತ್ತು ನಿದ್ದೆ ಹೊದ್ಕೋತೀವಿ, ಸೊಳ್ಳೆ ಹೊಡ್ಕೋತೀವಿ, ಆ ಕಡೆ ಈ ಕಡೆ ಮೂವ್ ಮಾಡ್ತೀವಿ, ಇದೆಲ್ಲ 6 ಸೆನ್ಸ್ದು ಇವೆಲ್ಲ. ಇದು ಮೇಲ್ಗಡೆ ಹೈಪೋಥಾಲಮಸ್ ಇರುತ್ತೆ, ಅದು ಇನ್ನೊಂದು ಸ್ವಲ್ಪ ದಪ್ಪ ಕಡಲೆಕಾಳು. ಅಂದರೆ ಎಷ್ಟು ಹಾರ್ಮೋನ್ಸ್ ಡೆವಲಪ್ ಮಾಡುತ್ತೆ ಸೈಂಟಿಫಿಕ್ ಆಗಿ, ಸ್ಪಿರಿಚುವಲ್ ಆಗಿ, ಎರಡು ಫೀಲ್ಡಲ್ಲಿ ಒಂದು 5 ನಿಮಿಷ ಹೇಳ್ಕೊಳ್ತೀವಿ. ಇದರಲ್ಲಿ ಫ್ರಾಂಟಿಯರ್ ಅಂದರೆ ಮುಂಭಾಗದ್ದು, ಅಂದರೆ ಕಡಲೆಕಾಳದಷ್ಟರಲ್ಲಿ ಮುಂಭಾಗದ್ದು GH ಅಂತ ಗ್ರೋತ್ ಹಾರ್ಮೋನ್ಸ್. ಅದೇನಾದ್ರು ಜಾಸ್ತಿ ಆದರೆ ಜೆನೆಟಿಕ್ ಪರ್ಸನಾಲಿಟಿ ಬರುತ್ತೆ. ಅದು ಸರಿಯಾಗಿ ಸೆಕ್ರೇಟ್ ಮಾಡದಿದ್ದರೆ GH ಹಾರ್ಮೋನು ಬ್ಲಡ್ಗೆ ಡಿಸ್ಚಾರ್ಜ್ ಆಗುತ್ತೆ, ಅದು ಡ್ವಾರ್ಫ್ ಆಗ್ಬಿಡ್ತಾನೆ ಮನುಷ್ಯ. LH ಓವರೀಸ್ ಹೆಣ್ಮಕ್ಳಿಗೆ ಓವರಿ ಸರಿಯಾಗಿ ಪ್ರೊಡ್ಯೂಸ್ ಆಗೋಲ್ಲ, ಅದು ಸರಿಯಾಗಿ ಈ ಹಾರ್ಮೋನ್ ಪ್ರೊಡ್ಯೂಸ್ ಆದರೆ ಅವರಿಗೆ ಕನ್ಸೀವ್ ಆಗೋದಿಲ್ಲ, ಮಕ್ಕಳೇ ಆಗೋದಿಲ್ಲ. ಇನ್ನು FSH ಮನುಷ್ಯನಿಗೆ ಎಷ್ಟೋ ಮಕ್ಕಳಿಗೆ ಜೋರಾಗಿರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ, ಆ ಸ್ಪರ್ಮ್ ಈ LHS FSH ಸರಿಯಾಗಿ ಪ್ರೊಡ್ಯೂಸ್ ಆಗದಿದ್ದರೆ ಈ ಹಾರ್ಮೋನು ಅವ್ರ ಮಕ್ಕಳಿಗೆ ಸ್ಪರ್ಮ್ ಕೌಂಟೇ ಇರೋದಿಲ್ಲ. ACTH ಫ್ಯಾಟ್ ಮೆಟಬಾಲಿಸಮ್, ಮಕ್ಕಳು ಈ ಚೂರು ಜಾಸ್ತಿ ಆಗಿಬಿಟ್ರು ಒಂದು ಪಿನ್ ಪಾಯಿಂಟು ಮಕ್ಕಳಿಗೆ ಒಬೆಸಿಟಿ ಬಂದ್ಬಿಡುತ್ತೆ, ಹುಚ್ಚಾಪಟ್ಟೆ ಒಬೆಸಿಟಿ ಬಂದ್ಬಿಡುತ್ತೆ. ಮನುಷ್ಯನಿಗೂ ಅಷ್ಟೇ ಒಬೆಸಿಟಿ. ಎಷ್ಟು ಆ ಕಡಲೆಕಾಳಂಥ ಗ್ಲ್ಯಾಂಡ್ ಮಾಡೋ ಕೆಲಸ ಇದು. ಥೈರಾಯ್ಡ್ TCH T3 T4 ಇದಕ್ಕೆ ಆರ್ಡರ್, ಇದು ಮಾಸ್ಟರ್ ಗ್ಲ್ಯಾಂಡು. ನೆಕ್ಸ್ಟು ICH ಅಂತ ಟೆಸ್ಟರೋನು ಮನುಷ್ಯನಿಗೆ, MSH ಸ್ಕಿನ್ನು, ಮೆಲನೈನು, ಆಮೇಲೆ ಎಂಡೋಫ್ರೈನು ಇವೆಲ್ಲ ಬರುತ್ತೆ. ಈ ಫ್ರಾಂಟಿಯರು ಆಯಿತು. ಬ್ಯಾಕ್ ಆದರೆ OT ಆ್ಯಂಡ್ ADH ಅಂತ. ಕಿಡ್ನಿ ಎಷ್ಟು ನೀರು ಹೀರಬೇಕು ಅನ್ನೋ ಆರ್ಡರ್ ಕೊಡೋದು ಇದು. ಯೂರಿನ್ ಕಂಟ್ರೋಲ್ ಮಾಡಬೇಕು ಇದು. ಅಂದರೆ ಟೋಟಲ್ ಬ್ರೈನ್ ಇರೋದು, ಮಾಸ್ಟರ್ ಮೈಂಡ್ ಇರೋದು ತಲೆಯಲ್ಲಿ ಇಲ್ಲಿ. ಅಂದರೆ ಇದನ್ನು ನಾವು ಆಜ್ಞಾಚಕ್ರ ಅಂತೀವಿ, ಥರ್ಡ್ ಐ ಅಂತೀವಿ, ಇದನ್ನು 6 ಸೆನ್ಸ್ ಅಂತೀವಿ, ಇದು ಸೂಪರ್ ಕಾನ್ಷಿಯಸ್, ಒಟ್ಟಿನಲ್ಲಿ ಒಂದು ಜ್ಞಾನ ನೇತ್ರ. ಇದ್ರ ಬಗ್ಗೆ ಪಾತಂಜಲಿ 2000 ವರ್ಷದ ಹಿಂದೆ ಹೇಳ್ಕೊಂಡು ಹೋಗಿದ್ದಾನೆ. ಏನು ಅಂದರೆ ಪಾತಂಜಲಿ ತನ್ನ ಯೋಗ ಸೂತ್ರದಲ್ಲಿ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾನೆ. ಚಿತ್ತ ಅಂತಂತಂದರೆ ಮನಸ್ಸಿನ ಸ್ಥಿತಿಯಲ್ಲಿರೋದು, ಮನಸ್ಸು ಇಲ್ಲಿರೋದು ಅಂದರೆ ಚಿತ್ತಸ್ಥಾನ ಇದು. ಅದು ವೃತ್ತಿಗಳು, ಈ ವೃತ್ತಿಗಳು ಅವ್ನು ಹೇಳ್ಕೊಂಡು ಹೋಗ್ತಾನೆ. 84 ಲಕ್ಷ ಜನ್ಮಗಳ ವಾಸನೆ ಇದೆ ತುಂಬಿಕೊಂಡಿದೆ ಅಂತ ಹೇಳ್ತಾನೆ. 84 ಲಕ್ಷ ಜನ್ಮದ ವಾಸನೆ ಇದೆ ಅಂತ. ಅಂದರೆ ಇನ್ನು ಈ ಜನ್ಮದ್ದು ಏನು ಗೊತ್ತಾಗುತ್ತೆ? ಈ ಜನ್ಮದ ಸಂಸ್ಕಾರಗಳು ಓದಿದ್ದನ್ನು ಕಲ್ತಿದ್ದು, ಸಮಾಜದಿಂದ ಕಲ್ತಿದ್ದು, ಬುದ್ಧಿವಂತಿಕೆ ಇದು ಏನೂ ನಡೆಯೋದಿಲ್ಲ. ಎಷ್ಟೋ ಹಿಂದಿಂದೆಲ್ಲ ಡಾಮಿನೇಟ್ ಆಗ್ತಿರುತ್ತೆ. ಹಾಗಾಗಿ ಎಂತೆಂಥವ್ರು ಅಬ್ದುಲ್ ಕಲಾಮು, ನಾಸ್ಟ್ರಾಡಾಮಸ್ಸು ಎಂತೆಂಥ ಇದಾರಲ್ಲ ದೊಡ್ಡ ವಿಜ್ಞಾನಿಗಳು, ಅವರು ರಾಧಾಕೃಷ್ಣನ್ ಅವರೆಲ್ಲ ಎಲ್ಲಿಂದ ಬಂದವರು? ವಿಶೇಷ ಅವರೆಲ್ಲ ಅದು ಯಾವುದೋ ಪಾಪ ಸಣ್ಣ ಇದರಿಂದ ಬಂದವರು. ಅಂದರೆ ಅದು ಜೀನ್ಸ್ ಅಂತ ಹೇಳಕ್ಕೆ ಬರೋದಿಲ್ಲ. ಇದು ಈಸ್ ದಿ ಅಕ್ವೈರ್ಡ್ ವಾಸನಾಸ್ ಆಫ್ ಥೌಸಂಡ್ಸ್ ಆಫ್ ಟ್ರಾನ್ಸ್ಮೈಗ್ರೇಷನ್. ಇದನ್ನ ಅವನೇ ಹೇಳ್ತಾನೆ ಚಿತ್ತವೃತ್ತಿ ನಿರೋಧ. ಇಲ್ಲಿ ಹಿಡಿದು ಸರ್, ಚಿತ್ತವೃತ್ತಿ ನಿರೋಧ ಅಂತ ಅಂದರೆ ಅವನು ಸಮಾಧಿಪಾದ ಅಂತ ಮೊದಲು ತಗೋತಾನೆ. ಸಾಧನಪಾದ, ಸಮಾಧಿಪಾದ, ವಿಭೂತಿಪಾದ, ಕೈವಲ್ಯ ಪಾದದಲ್ಲಿ ಈ ಮನಃಶಾಸ್ತ್ರನ ಹೇಳ್ತಾ ಹೋಗ್ತಾನೆ. ಸಮಾಧಿಪಾದದಲ್ಲಿ ಈ ತ್ರಿಗುಣಾತ್ಮಕವಾದ ಸತ್ವ ಸ್ತಮಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾನೆ. ಸಮಾಧಿಪಾದದಲ್ಲಿ ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಸಮಾಧಿಗಳನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಯಮ ಅಂದರೆ ಡೂಸು, ಡೋಂಟ್ಸು,
ಆಮೇಲೆ ಪ್ರತ್ಯಾಹಾರ, ಯಾರಿಂದ ಏನು ಇಸ್ಕೊಳ್ದೇ ಇರೋದು. ಹೀಗಾದಾಗ ಪ್ಯೂರಿಫೈ ಆಗುತ್ತೆ ಹೇಳ್ತಾನೆ. ನೆಕ್ಸ್ಟ್ ವಿಭೂತಿ ಪಾದದಲ್ಲಿ ಅಣಿಮಾದಿ ಅಷ್ಟಸಿದ್ಧಿಗಳು, ಅಣಿಮಾ ಮಹಿಮಾ ಶೈವ ಗರಿಮಾ. 5 ನಿಮಿಷ ಆಯಿತು. 5 ನಿಮಿಷ ಆಯಿತು. ಆಯ್ತು, ಇದೊಂದು 2 ನಿಮಿಷ ಆಯ್ತು. ಇದನ್ನು ಹೇಳ್ತಾನೆ. ಅಂದರೆ ಹೇಗೆ ಬೇಕಾದ್ರೂ ಅವನು ಅಷ್ಟರಲ್ಲಿ ಹೋಗ್ಬೋದು. ಮನಸ್ಸಲ್ಲಿ ಬಾಡಿ ಬೆಳೆಸೋದು, ಆಂಜನೇಯ ಮಾಡಿದ್ನಲ್ಲ ಅದೆಲ್ಲ ಹೇಳ್ಕೊಂಡು ಹೋಗ್ತಾನೆ. ಆಮೇಲೆ ಸಮಾಧಿ ಸ್ಟೇಟ್ ಹೇಳ್ತಾನೆ. ಇದಕ್ಕೆ ವೇದವ್ಯಾಸರು, ಸ್ವಾಮಿ ರಾಮ, ಮಹರ್ಷಿ ಶಿವಾನಂದರು ಇವರೆಲ್ಲ ಬೇಕಾದಷ್ಟು ಇದೆ. 196 ಸೂತ್ರಗಳಿದೆ. ಇದಕ್ಕೆ ಹೇಗೆ ಮಾಡೋದು. ಇವಾಗ ಪಿಟ್ಯೂಟರಿ ಗ್ಲ್ಯಾಂಡ್ ಇದೆ, ನನಗೆ ಇದು ಥೈರಾಯ್ಡ್ ಇದೆ, ಇದ್ದದ್ದು ಪ್ಯಾಂಕ್ರಿಯಾಸ್ ಪ್ರಾಬ್ಲಮ್ ಇದೆ, ನಾನು ಹೇಗೆ ಮಾಡಬೇಕು ಅಂದರೆ ಒಟ್ಟಿನಲ್ಲಿ ಜನರಲ್ಲಾಗಿ ನಾನು ಹೇಳ್ತೀನಿ, ಯಾರು ಬೇಕಾದ್ರೂ ಮಾಡ್ಬೋದು. ನಿದ್ದೆ ಬೀಟಾ ಸ್ಟೇಟು, ಎಚ್ಚರ ಆಲ್ಫಾ ಸ್ಟೇಟು, ಇವೆರಡರ ಮಧ್ಯೆ ಒಂದು ಸ್ಟೇಟ್ ಇದೆ, ಅದು ನಮಗೆ ಗೊತ್ತಿಲ್ಲ ಆ ಸ್ಟೇಟ್ ಏನು ಅಂತ. ಎಚ್ಚರ ಪೂರ್ತಿ ಎಚ್ಚರ ಆಗೋದಕ್ಕಿಂತ ಏನು ಬೆಡ್ ಮೇಲೆ ಕೂತ್ಕೊಂಡಾಗ ನಾವು ಕೈನ ತೊಡೆ ಮೇಲೆ ಇಟ್ಕೊಂಡು ಫಸ್ಟು ಅಂತರೋದು 10 ಸಲ ನಿಧಾನಕ್ಕೆ. ನೆಕ್ಸ್ಟು ಈ ಕೈ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಈ ಗ್ಲ್ಯಾಂಡ್ಸ್ಗಳು ಎಲ್ಲಿ ಪ್ರೆಸ್ ಮಾಡ್ತೀವಿ ಆ ಗ್ಲ್ಯಾಂಡ್ ಓಪನ್ ಆಗುತ್ತೆ. ಇದು ಹೃದಯ, ಇದು ವಿಶುದ್ಧ, ಆಜ್ಞೆ, ಸಹಸ್ರ. ಅಲ್ಲಿ ಪ್ರೆಸ್ ಮಾಡಿದಾಗ, ಕೈ ಪ್ರೆಸ್ ಮಾಡಿದಾಗ ಈ ನರ್ವ್ಸ್ ಎಲ್ಲ ಇಲ್ಲಿ ಎಂಡ್ ಆಗಿರುತ್ತೆ ಕೈಯಲ್ಲಿ, ಆವಾಗ ಇದು ಆ್ಯಕ್ಟಿವೇಟ್ ಆಗುತ್ತೆ. ಇದು ಓ ನಿಧಾನಕ್ಕೆ ಇಲ್ಲಿ ಬಂದಾಗ ಇಲ್ಲಿ 10 ಸಲ ಹೇಳಿದ್ಮೇಲೆ ಓಂಕಾರವನ್ನು ಹೇಳಬೇಕು. ಓಂಕಾರವನ್ನು ಇಲ್ಲಿ ನೋಡ್ತಾ ಆಜ್ಞಾಚಕ್ರದಲ್ಲಿ ಓಂಕಾರವನ್ನು ಹೇಳಬೇಕಾದ್ರೆ ಗ್ಯಾಪ್ ಬಿಡಬೇಕು. ಒಂದು ಓಮ್ಗೆ ಮೊದಲನೇದು 4 ನಿಮಿಷ ಅಂದರೆ, ಎರಡನೇದು ಅರ್ಧ, ಮೂರನೇದು 1 ನಿಮಿಷ, ನಾಲ್ಕನೇದು ಹೀಗೆ ಎಷ್ಟು ವಿಸ್ತಾರ ಮಾಡ್ತೀವೋ ಆಗ ಈ ಆಜ್ಞಾಚಕ್ರ ಪಿಟ್ಯೂಟರಿ ಇನ್ವೋಕ್ ಆಗುತ್ತೆ. ಥರ್ಡ್ ಐ ಡೈಮೆನ್ಷನ್ ಬರುತ್ತೆ. ದಿ ಸೆನ್ಸ್ ಆಫ್ ಪ್ರೆಸಬಿಲಿಟಿ ಆ್ಯಂಡ್ ಕ್ಲಾರಿಟಿ ಆಫ್ ಅನಾಲಿಸಿಸ್ ಆಫ್ ದ ಹೋಲ್ ವರ್ಲ್ಡ್. ಅವನಿಗೆ ಶಾಂತವಾದ ಮನಸ್ಸು, ಅನಂತವಾದ ಸ್ಥಿತಿಗೆ ಹೋಗುತ್ತೆ. ಬರೀ 100 ಅಡಿ ನೋಡಲ್ಲ, 1000 ಅಡಿ ಅಲ್ಲ, 1000 ವರ್ಷ 10,000 ವರ್ಷದ್ದಲ್ಲ. ನಾಸ್ಟ್ರಡಾಮಸ್, ಎಡ್ವರ್ಡ್ ಕೇಸಿ, ವೀರಬ್ರಹ್ಮ, ಶುಕ ಇವರೆಲ್ಲ ಮಾಡಿದ್ದಾರೆ, ಅದನ್ನೆಲ್ಲ ತೋರಿಸಿದ್ದಾರೆ. ಇದನ್ನು ಒಂದು 5 ನಿಮಿಷ ಮಾಡಿ ನಾವು ಒಂದು ಆಟೋ ಸಜೆಷನ್, ಇದನ್ನು ಈಗಿನ ಸೈನ್ಸು ಆಟೋ ಸಜೆಷನ್ನು, ಮೆಟಾಕಾಗ್ನಿಷನ್ ಸ್ಕಿಲ್ಸು, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ 3 ಲೆವೆಲಲ್ಲಿ ಪಾತಂಜಲಿ ಯೋಗ ಸೂತ್ರವನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದನ್ನು ಥರ್ಡ್ ಐ ಡೈಮೆನ್ಷನ್ ಅಂತ ಇಂಟರ್ನೆಟ್ಟಲ್ಲಿ ನೋಡಿ ಯಾರು ಬೇಕಾದ್ರೂ ಮಾಡಬಹುದು. ಯಾರು ಬೇಕಾದ್ರೂ ಅಕ್ವೈರ್ ಅವರ್ ಓನ್ ಇನ್ಹೆರಿಟೆಡ್ ಪ್ರಾಪರ್ಟಿ. ಓವರ್ಕಮ್ ಆಲ್ ಡಿಸೀಸಸ್, ಬ್ಯಾರಿಯರ್, ಸುಖವಾಗಿರ್ಬೋದು. ಥ್ಯಾಂಕ್ ಯು. ಗುಡ್ ಡೇ. ಗೋವಿಂದ ಇನ್ನೋರಿಗೆ ನಮಸ್ಕಾರ.